ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಸ್ಲೀವ್ಲೆಸ್ ಬ್ಲೌಸ್. ಸೊ ಅದಕ್ಕೆ ನಾರ್ಮಲ್ ಬ್ಲೌಸ್ಗೆ ಏನ್ ಕಟಿಂಗ್ ಮಾಡಬೇಕು ಅದೇ ತರ ಕಟಿಂಗ್ ಮಾಡಬೇಕಾ, ಅದ್ರಲ್ಲಿ ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಟಾಪಿಕ್ನ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ 28ನೇ ತಾರೀಕು ಡಿಸೆಂಬರ್ 28ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ 20 ತರ ಬ್ಯಾಕ್ ನೆಕ್ ಡಿಸೈನ್ ಇನ್ಕ್ಲೂಡ್ ಆಗಿರುತ್ತೆ. ನಾರ್ಮಲ್ ನೆಕ್, ಡೀಪ್ ನೆಕ್ ಶೇಪ್ಸ್, ಹಾಗೆ ಬೋಟ್ ನೆಕ್ ಶೇಪ್ಸ್ 20 ತರ ಇರುತ್ತೆ. 20 ತರ ಅಂದ್ರೆ ಡೀಪ್ ನೆಕ್ ಬ್ಲೌಸ್ ಅಲ್ಲಿ 10 ಪ್ಯಾಚ್ ವರ್ಕ್ ಡಿಸೈನ್, ಬೋಟ್ ನೆಕ್ ಬ್ಲೌಸ್ ಅಲ್ಲಿ 10 ಪ್ಯಾಚ್ ವರ್ಕ್ ಡಿಸೈನ್. ಸೊ ಟೋಟಲ್ 40 ತರ ವೆರೈಟಿ ನಿಮ್ಗೆ ಈ ಕೋರ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ಇದರಲ್ಲಿ ಒಂದು ಎಂಬ್ರಾಯ್ಡರಿ ಬ್ಲೌಸ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಇರುತ್ತೆ. ಸೊ ಸೇರ್ಕೊಳಕ್ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಇದು ಬಂದು 3.5 ಇಂದ 4 ತಿಂಗಳು ಕೋರ್ಸ್ ಆಗಿರುತ್ತೆ. 3.5 ಇಂದ 4 ತಿಂಗಳು ಕೋರ್ಸ್ ಏನಿರುತ್ತೆ ಇದಕ್ಕೆ ಕೇವಲ 2,000 ರೂಪಾಯಿ ಆಗಿರುತ್ತೆ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸ್ಲೀವ್ಲೆಸ್ ಬ್ಲೌಸ್. ಸೊ ಸ್ಲೀವ್ಲೆಸ್ ಬ್ಲೌಸ್ಗೆ ನೋಡಿ, ಸ್ಲೀವ್ಲೆಸ್ ಬ್ಲೌಸ್ ಹೇಗೆ, ಅದಕ್ಕೊಂದು ಫಸ್ಟ್ ನಿಮ್ಗೊಂದು ಕ್ಲಿಯರ್ ಆಗಿ ಒಂದು ಪಾಠದ ತರ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅದ್ರದ್ದು ಕಟಿಂಗ್ ಮಾಡಿ ತೋರಿಸ್ತೀನಿ. ಸೊ ಏನಕ್ಕೆ ಫಸ್ಟ್ ನಾನು ನಿಮ್ಗೆ ಕೆಲವೊಂದಷ್ಟು ರೂಲ್ಸ್ ಇರುತ್ತೆ. ಎಲ್ಲಾ ಬ್ಲೌಸ್ಗೂ ರೂಲ್ಸ್ ಅನ್ನೋದಕ್ಕಿಂತ ಏನಿರುತ್ತೆ, ಒಂದು ಗೈಡೆನ್ಸ್ ಅಂತ ಹೇಳ್ಬೋದು, ಅದಿರುತ್ತೆ. ಸೊ ಅದನ್ನ ಫಾಲೋ ಮಾಡಬೇಕು. ಈ ಏನೇನು ಹೇಳ್ತೀನಿ ಇವತ್ತು ಇದರಲ್ಲಿ ಫಸ್ಟ್ ಈ ವಿಡಿಯೋನ ಫುಲ್ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಿಮಗೆ ಸ್ಲೀವ್ಲೆಸ್ ಬ್ಲೌಸ್ ಅಲ್ಲಿ ಏನೆಲ್ಲ ಡೌಟ್ಸ್ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ಟಿಂಗು ಇರುತ್ತೆ, ಹಾಗೆ ನಿಮ್ಮ ಕಮೆಂಟ್ ಗಳಿಗೆ ಏನೇನ್ ಡೌಟ್ ಇದೆ ಅದನ್ನ ನಾನಲ್ಲಿ ಕಟಿಂಗ್ ಮಾಡ್ತಾ ನಿಮ್ಗೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ತೋರಿಸ್ತೀನಿ. ನಿಮ್ ಡೌಟ್ ಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಫಸ್ಟ್ ಗೆ ಸ್ಲೀವ್ಲೆಸ್ ಬ್ಲೌಸ್ ಅಂತ ಅಂದಾಗ ತೋಳಿರಲ್ಲ. ಓಕೆನಾ? ಸೊ ನಾರ್ಮಲ್ ಆಗಿ ನನ್ನ ಜಾಕೆಟ್ ನ ಬಿಸ್ತೇನಿಕಂದ್ರೆ ನಿಮ್ಗೆ ನೀಟಾಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡೋಣ ಅಂತ. ಸ್ಲೀವ್ಲೆಸ್ ಬ್ಲೌಸ್ ಅಂತ ಬಂದಾಗ ನಮ್ಗೆ ನೀಟಾಗಿ ಇಲ್ಲಿವರೆಗೂ ಕವರ್ ಆಗ್ಬೇಕು. ಓಕೆನಾ? ನಾರ್ಮಲಿ ನಾವು ಏನ್ ಮಾಡ್ತೀವಿ, ಸ್ಲೀವ್ ಇರೋ ಬ್ಲೌಸಿಗೆ ಸ್ವಲ್ಪ ಇಲ್ಲೊಂಚೂರು ಕವರ್ ಆಗಿಲ್ಲ ಆದ್ರೂ ಸ್ಲೀವ್ ಇಲ್ಲಿಂದ ಬಂದ್ಬಿಡುತ್ತೆ. ಸೊ ಅಲ್ಲಿ ನಮ್ಗೆ ಏನು ಡಿಫ್ರೆನ್ಸ್ ಕಾಣಲ್ಲ. ಬಟ್ ಶೋಲ್ಡರ್ ಕಡಿಮೆ ಇಟ್ಕೊಳ್ತೀವಿ ಡೀಪ್ ನೆಕ್ ಇದ್ದಾಗ, ಅಥವಾ ಡೀಪ್ ಜಾಸ್ತಿ ಇದ್ದಾಗ ಅದ್ರ ಮೇಲೆ ನಾವು ಏನ್ ಮಾಡ್ತೀವಿ, ಶೋಲ್ಡರ್ನ ಜಾಸ್ತಿ ಕಡಿಮೆ ಇಟ್ಕೊಳ್ತೀವಿ. ಯಾವಾಗ ಸ್ಲೀವ್ ಇರೋ ಬ್ಲೌಸ್ಗೆ. ಸ್ಲೀವ್ಲೆಸ್ ಬ್ಲೌಸಿಗೂ ನಾವು ಅದೇ ತರ ಮಾಡ್ಬೇಕಾ? ಸೊ ಅದು ಮಾಡಿದ್ರೆ ಏನಾಗುತ್ತೆ, ಸ್ಲೀವ್ ಇರಲ್ವಲ್ಲ, ಸೊ ಜಾಸ್ತಿ ಇಲ್ಲಿವರೆಗೂ ನಿಮ್ಗೆ ಕಾಣಿಸ್ತಿರುತ್ತೆ. ಸೊ ಕಂಕ್ಲ ನೇರ ನಾವು ಶೋಲ್ಡರ್ನ ತಗೊಳ್ತೀವಿ. ಸ್ಲೀವ್ಲೆಸ್ ಬ್ಲೌಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ಶೋಲ್ಡರ್ ಇಟ್ಟಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಜಾಸ್ತಿ ಇಟ್ರೆ ಜಾರೋ ಚಾನ್ಸ್ ಇರುತ್ತೆ. ಸ್ಲೀವ್ ಬೇರೆ ಇರಲ್ಲ, ಬ್ಲೌಸ್ ಮೈ ಮೇಲೆ ನಿಲ್ಲಲ್ಲ. ಸೊ ಬ್ಲೌಸ್ ಹಾಕೋಕೆ ಆಗಲ್ಲ, ವೇಸ್ಟ್ ಆಗುತ್ತೆ. ಇನ್ನೊಂದು ತುಂಬಾ ಕಡಿಮೆ ಶೋಲ್ಡರ್ ಇಟ್ಟಾಗ ಏನಾಗುತ್ತೆ, ತುಂಬಾ ಇಲ್ಲಿವರೆಗೂ, ಸೊ ಇಲ್ಲಿವರೆಗೂ ಫುಲ್ಲು ನಿಮ್ಗೆ ಏನ್ ಔಟ್ಫಿಟ್ ಏನಿರುತ್ತೆ ಅದು ಕಾಣಿಸುತ್ತೆ, ಅಂದ್ರೆ ಎಕ್ಸ್ಪ್ಲೋರ್ ಆಗುತ್ತೆ. ಸೊ ನೀಟಾಗಿ ಸ್ಲೀವ್ಲೆಸ್ ಬ್ಲೌಸ್ ಅಂತ ಅಂದಾಗ ತುಂಬಾ ಕಡಿಮೆ ಇಟ್ಕೊಳ್ಳೋದಲ್ಲ ಅಥವಾ ತುಂಬಾ ಜಾಸ್ತಿ ಇರೋದಲ್ಲ, ಒಂದ್ ನೀಟಾಗಿ ಸ್ಟೈಲಿಶ್ ಆಗಿ ಕಾಣ್ಬೇಕು. ಸೊ ಹಾಗಾಗಿ ಸ್ಲೀವ್ಲೆಸ್ ಬ್ಲೌಸ್ ನ ಕೆಲವರು ಇಷ್ಟಪಡ್ತಾರೆ. ಬಟ್ ಅದಕ್ಕೆ ಶೋಲ್ಡರ್ನ ನಾವು ಎಕ್ಸಾಕ್ಟ್ ಆಗಿ ನೀಟಾಗಿ ತಗೊಳ್ಬೇಕು. ಓಕೆನಾ? ಸೊ ಯಾವ ರೀತಿ ತಗೊಳ್ಬೇಕು ಶೋಲ್ಡರ್ನ, ಇವಾಗ ನೋಡಿ, ನಾನೊಂದು ಸುಮ್ಮನೆ ಒಂದು ಬ್ಯಾಕ್ ಪಾರ್ಟ್ನ ನಿಮ್ಗೆ ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನೆಕ್, ಸೊ ಇದು ಬಂದು ಶೋಲ್ಡರ್ ಆಗಿರುತ್ತೆ. ಓಕೆನಾ? ಸೊ ನೆಕ್ ಇದು ಬಂದು ಡೀಪ್ ನೆಕ್ ಬ್ಲೌಸ್ಗೆ. ಸೊ ಸ್ವಲ್ಪ ಡೀಪ್ ಜಾಸ್ತಿ ಇರ್ತೇನೆ. ಸೊ ಡೀಪ್ ನೆಕ್ ಬ್ಲೌಸ್ಗೆ ನಾವೇನ್ ಮಾಡ್ತೀವಿ, ಸ್ವಲ್ಪ ಚಿಕ್ಕದಾಗಿ ನೆಕ್ ಬಿಡ್ತಿರ್ತೀವಿ. ಸೊ ಶೋಲ್ಡರ್ ಡೀಪ್ಗೆ ಅನುಗುಣವಾಗಿ ನಾವ್ ಇಟ್ಕೊಳ್ತೀವಿ. ಸೊ ಇವಾಗ ನಾವೇನ್ ಮಾಡ್ತೀವಿ, ಇಲ್ಲಿಂದ ನಮ್ಗೆ ಸ್ಲೀವ್ ಬರುತ್ತೆ. ಇಲ್ಲೊಂದ್ ಸ್ವಲ್ಪ ಶೋಲ್ಡರ್ ಕಡಿಮೆ ಆದ್ರೂ ನಡೆಯುತ್ತೆ. ಸ್ವಲ್ಪ ನಾನು ನೋಡಿ ಇಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಸ್ವಲ್ಪ ಕಡಿಮೆ ಆದ್ರೂ ನಡೆಯುತ್ತೆ ಡೀಪ್ ಬ್ಲೌಸ್, ಡೀಪ್ ನೆಕ್ ಬ್ಲೌಸ್ಗೆ. ಏನಕ್ಕಂದ್ರೆ ಶೋಲ್ಡರ್ ಕಡಿಮೆನೇ ಇಡ್ಬೇಕು ಆಕ್ಚುಲಿ. ಡೀಪ್ ನೆಕ್ ಬ್ಲೌಸ್ಗೆ ಇಲ್ಲಾಂದ್ರೆ ಶೋಲ್ಡರ್ ಡ್ರಾಪ್ ಆಗ್ಬಿಡುತ್ತೆ. ಸೊ ಶೋಲ್ಡರ್ ಅಥವಾ ನೆಕ್ ಬಿಡ್ತೆಲ್ಲ ಜಾಸ್ತಿ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ನಾವು ಡೀಪ್ ನೆಕ್ಕು ಬೇಕು, ಸ್ಲೀವ್ಲೆಸ್ಸು ಬೇಕು ಅಂತ ಅಂದಾಗ ನಾವು ನಾರ್ಮಲಿ ಏನಿರ್ತೀವಿ ಅದಕ್ಕಿಂತ ಒಂದು 1/2 ಇಂಚು ಜಾಸ್ತಿ ಶೋಲ್ಡರ್ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಬೇಕಾಗತ್ತೆ. ಸೊ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ನೋಡಿ, ನಾವು ತುಂಬಾ ಏನು ಜಾಸ್ತಿ ಇಡಂಗಿಲ್ಲ, ಜಸ್ಟ್ ಇದು ಕವರ್ ಆಗ್ಲಿ ಅನ್ನೋ ಒಂದೇ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಶೋಲ್ಡರ್ನ ಒಂದು 1/2 ಇಂಚ್ ಜಾಸ್ತಿ ಇಡ್ತೀವಿ. ಏನಕ್ಕಂದ್ರೆ ನೀಟಾಗಿ ಕವರ್ ಆಗ್ಲಿ, ಇಲ್ಲಿ ಸ್ಲೀವ್ ಬರಲ್ಲ ಅಂತ ಹೇಳಿ ಒಂದೇ ಕಾರಣಕ್ಕೆ. ಬಟ್
ಸ್ಲೀವ್ ಡೀಪ್ ನೆಕ್ ಸ್ಲೀವ್ ಇರೋದಕ್ಕೆ ಡೀಪ್ ನೆಕ್ ಬ್ಲೌಸ್ಗೆ ನಾವು ಕಡಿಮೆ ಇಟ್ಕೊಂಡ್ರು ನಡೆಯುತ್ತೆ, ಕಡಿಮೆ ಇಟ್ಕೊಳ್ಬೇಕು ಕೂಡ. ಓಕೆನಾ? ಸೊ ಇದಿಷ್ಟು ಇರುತ್ತೆ. ನಾವೇನ್ ಮಾಡ್ತೀವಿ, ಡೀಪ್ ನೆಕ್ ಬ್ಲೌಸ್ಗೆ ಸ್ಲೀವ್ ಇರೋಂತಹ ಬ್ಲೌಸ್ಗೆ 1/2 ಇಂಚು ಇವಾಗ ಶೋಲ್ಡರ್ ಅಂತ ಇಟ್ಟಾಗ ನಾವ್ ಯಾವ್ದು ಎಕ್ಸ್ಟ್ರಾ ಇಡಲ್ಲ, ಏನು ಎಕ್ಸ್ಟ್ರಾ ಇಡಲ್ಲ. ಸ್ಲೀವ್ಲೆಸ್ ಬ್ಲೌಸ್ಗೆ ಇಡ್ಬೇಕಾ? ಖಂಡಿತ ಅಲ್ಲೂ ಎಕ್ಸ್ಟ್ರಾ ಇಡಂಗಿಲ್ಲ. ಏನಕ್ಕೆ? ಈಗ ನಾರ್ಮಲಿ ಸ್ಲೀವ್ ಅಟ್ಯಾಚ್ ಮಾಡಕ್ಕೆ ಏನು 1/2 ಇಂಚು ನಾವು ಎಕ್ಸ್ಟ್ರಾ ಇದು ಯೂಸ್ ಮಾಡ್ತೀವಿ, ಸ್ಲೀವ್ ಲೆಸ್ ಬ್ಲೌಸ್ಗೂ ಕೂಡ ನಾವಿಲ್ಲೊಂದು ಪಟ್ಟಿ ಕಟ್ಟಬೇಕಾಗತ್ತೆ. ಸೊ ಆ ಪಟ್ಟಿ ಕಟ್ಟೋ ಜಾಗಕ್ಕೆ ನಾವು ಎಕ್ಸ್ಟ್ರಾ ತಗೊಳಂಗಿಲ್ಲ. ಸ್ಲೀವ್ ಅಟ್ಯಾಚ್ ಮಾಡಕ್ ಏನ್ ಶೋಲ್ಡರ್ ಇರುತ್ತೆ, ಸ್ಲೀವ್ ಪಟ್ಟಿ ಕಟ್ಟಕ್ಕೂ ಸೊ ಅಷ್ಟೇನೆ ಸಾಕಾಗುತ್ತೆ, ಎಕ್ಸ್ಟ್ರಾ ತಗೊಳಂಗಿಲ್ಲ. ನಾರ್ಮಲ್ ಬ್ಲೌಸ್ಗೆ ಏನಿರುತ್ತೆ ಸೇಮ್ ಅದೇ ತರ ಶೋಲ್ಡರ್, ಆರ್ಮ್ ಲೆಂತ್ ಇದೆಲ್ಲ ಇಟ್ಕೊಳ್ಬೇಕು. ಡೀಪ್ ನೆಕ್ ಅನುಗುಣವಾಗಿ ನೀವು ಶೋಲ್ಡರ್ ಇಟ್ಕೊಬೇಕು. ಡೀಪ್ ಕಡಿಮೆ ಇಟ್ರೆ ಜಾಸ್ತಿ ಶೋಲ್ಡರ್ ಇಟ್ಕೊಬೇಕು, ಡೀಪ್ ಜಾಸ್ತಿ ಇಟ್ರೆ ಕಡಿಮೆ ಶೋಲ್ಡರ್ ಇಟ್ಕೊಳ್ಬೇಕು. ಅದರ್ವೈಸ್ ನೀವು ಶೋಲ್ಡರ್ ಅಲ್ಲಿ ಏನು ಎಕ್ಸ್ಟ್ರಾ ನೀವು ಚೇಂಜ್ ಮಾಡೋಂಗಿಲ್ಲ, ನೆಕ್ ಬಿಡ್ತಲ್ಲಾಗ್ಲಿ ಏನು ಎಕ್ಸ್ಟ್ರಾ ಚೇಂಜ್ ಮಾಡೋಂಗಿಲ್ಲ. ಬಟ್ ಇಲ್ಲಿ ಶೋಲ್ಡರ್ ಸ್ವಲ್ಪ 1/2 ಇಂಚು ಜಾಸ್ತಿ ಇರಬೇಕು. ಸೊ ಇದು ಏನಕ್ಕೆ ಇಡಬೇಕು? ಸೊ ಇದನ್ನ ನಾನು ಕಟಿಂಗ್ ಅಲ್ಲಿ ತೋರಿಸ್ತೀನಿ. ಸೊ ಒಂದೇ ಪಾಯಿಂಟ್ ಇದು. ಅದಾದ್ಮೇಲೆ ಶೋಲ್ಡರ್ ನೀಟಾಗಿ ಫಿಟ್ ಆಗಿ ಕೂತ್ಕೊಳ್ಬೇಕು. ಜಾಸ್ತಿ ಇಡ್ತಾ ಇದೀವಿ 1/2 ಇಂಚು, ಅವಾಗ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳಬಹುದು. ಅದಕ್ಕೆ ಟ್ರಿಕ್ ಇದೆ. ಸೊ ಆ ಟ್ರಿಕ್ ನಾನು ಕಟಿಂಗ್ ಅಲ್ಲಿ ಹೇಳ್ಕೊಡ್ತೀನಿ. ಬಟ್ 1/2 ಇಂಚ್ ಅಷ್ಟು ನಾರ್ಮಲ್ ಬ್ಲೌಸ್ಗೆ ನೀವು ಏನ್ ಇಡ್ತೀರಾ ಅದಕ್ಕಿಂತ ಒಂದು 1/2 ಇಂಚ್ ಅಷ್ಟು ಶೋಲ್ಡರ್ ಜಾಸ್ತಿ ಇಟ್ಕೊಳ್ಳಿ. ಸೊ ಇದು ಇರುತ್ತೆ. ಸೊ ಅದರ್ವೈಸ್ ನಾರ್ಮಲ್ ಬ್ಲೌಸ್ಗೂ ಸ್ಲೀವ್ಲೆಸ್ ಬ್ಲೌಸ್ಗೂ ಇನ್ನೇನು ವ್ಯತ್ಯಾಸ ಅಲ್ಲ. ಆಸ್ ಇಟ್ ಈಸ್ ಫ್ರಂಟ್ ನ ಕಟ್ ಮಾಡ್ಕೊಳ್ಳಿ. ಶೋಲ್ಡರ್ ಏನ್ ಇಡ್ತೀರಾ ಇದ್ರಲ್ಲಿ ಮಾತ್ರ ಚೂರು ಇಷ್ಟು ಮಾತ್ರ ಡಿಫ್ರೆನ್ಸ್ ಇರುತ್ತೆ, ಮಿಕ್ಕಿದಂತೆ ಏನು ಪ್ರಾಬ್ಲಮ್ ಇರಲ್ಲ. ಸಪೋಸ್ ಇಷ್ಟು ಡಿಫ್ರೆನ್ಸ್ ಬೇಡ, ನಾರ್ಮಲ್ ಬ್ಲೌಸ್ ಅಲ್ಲಿ ಏನ್ ಇಟ್ಕೊಳ್ತೀವಿ ಸ್ಲೀವ್ಲೆಸ್ ಬ್ಲೌಸ್ಗೂ ನಾವು ಅದನ್ನೇ ಇಟ್ಕೊಳ್ತೀವಿ ಅಂದ್ರೆ ಖಂಡಿತ ಇಟ್ಕೊಳ್ಬಹುದು. ಬಟ್ ಅದು ಸ್ವಲ್ಪ ನಿಮ್ಗೆ ಇಲ್ಲಿ ಒಂಥರ ಅಂದ್ರೆ ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಅದು ಚೆನ್ನಾಗಿ ಕಾಣಲ್ಲ. ಸೊ ಇಲ್ಲಿವರೆಗೂ ನಮ್ಗೆ ಏನಿರುತ್ತೆ ಇದೆಲ್ಲ ಪಾರ್ಟ್ ಏನಿರುತ್ತೆ ಇದು ಕಾಣಿಸ್ತಾ ಇರುತ್ತೆ. ಸೊ ಅದು ನೀಟಾಗಿ ಕವರ್ ಆಗ್ಬೇಕು. ಒಂದು ನೀಟಾಗಿ ಸ್ಲೀವ್ಲೆಸ್ ಬ್ಲೌಸ್ ಬರ್ಬೇಕು ಅಂದ್ರೆ ಒಂದು 1/2 ಇಂಚು ಜಾಸ್ತಿ ಇಟ್ಕೊಳ್ಳಿ. ಸೊ ನೀಟಾಗಿ ಅಂತಂದ್ರೆ ನಾನು ಸುಮ್ನೆ ಹಾಗೆ ಇಲ್ಲಿ ನಿಮ್ಗೆ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದು ಫ್ರಂಟ್ ನೆಕ್ ಇರುತ್ತೆ. ಓಕೆನಾ? ಸೊ ನಾರ್ಮಲ್ ಇಟ್ಟಾಗ ಇಷ್ಟು ಶೋಲ್ಡರ್ ಇರುತ್ತೆ, ಡೀಪ್ ನೆಕ್ಗೆ ಇಷ್ಟು ಶೋಲ್ಡರ್ ಇರುತ್ತೆ. ಓಕೆನಾ? ಇಲ್ಲಿ ಏನಾಗುತ್ತೆ, ಇಷ್ಟೇ ಶೋಲ್ಡರ್ ಇರುತ್ತೆ ಅಂದ್ರೆ ಒಂದು ನಾವು ಡೀಪ್ ನೆಕ್ ಬ್ಲೌಸ್ಗೆಲ್ಲ ಒಂದು ಇಲ್ಲಿ 2 ಇಂಚು 1.5 ಇಂಚು ಶೋಲ್ಡರ್ ಪಟ್ಟಿ ಬಂದ್ರೆ ಜಾಸ್ತಿ. ಸೊ ಆ ರೀತಿ ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂತ ನಾವು ಶೋಲ್ಡರ್ ಕಡಿಮೆ ಇಡ್ತೀವಿ. ಆ ರೀತಿ ಇಟ್ಟಾಗ ಏನಾಗುತ್ತೆ, ಇಲ್ಲಿ ನಮ್ಗೆ ಈ ಸ್ಪೇಸ್ ಏನಿದೆ, ಇಲ್ಲಿ ಈ ಸ್ಪೇಸ್ ಏನಿದೆ ಇದು ಸ್ವಲ್ಪ ಒಳಗ್ ಬರೋದ್ರಿಂದ ಈ ಸ್ಪೇಸ್ ಏನಿದೆ ಇಲ್ಲಿ ನಮ್ಗೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ, ಕೆಡ್ದಾಗ ಕಾಣುತ್ತೆ. ಇಷ್ಟಪಡೋರು ಇಷ್ಟಪಡ್ತಾರೆ, ಬಟ್ ಕೆಡ್ದಾಗ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣಲ್ಲ. ನೀಟಾಗಿ ಸ್ಲೀವ್ಲೆಸ್ ಬ್ಲೌಸ್ ಅಂದಾಗ ನೀಟಾಗಿ ನೋಡಿ ಇಲ್ಲಿವರೆಗೂ ನೀಟಾಗಿ ಕವರ್ ಆಗ್ಬೇಕು. ಸೊ ಇಲ್ಲೆಲ್ಲ ಓಪನ್ ಕಾಣೋದಲ್ಲ, ಇಲ್ಲಿಂದ ಇಲ್ಲಿವರೆಗೂ ಇದು ನೀಟಾಗಿ ಕಾಣ್ಬೇಕು. ಸೊ ಈ ನೀಟಾಗಿ ಕಾಣ್ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ಬೇಕು, ಈ ಶೋಲ್ಡರ್ನ ಒಂದ್ ಸ್ವಲ್ಪ ಮುಂದಕ್ಕೆ ತಗೊಂಡ್ ಬಂದು ಈ ರೀತಿ ಮಾಡ್ಬೇಕು. ಸೊ ಇಲ್ಲಿ ನೋಡಿ ನಾವು ನಾರ್ಮಲ್ ಬ್ಲೌಸ್ಗೆ ಈ ರೀತಿ ತಗೊಳ್ತೀವಲ್ಲ, ಸೊ ಈ ಸ್ಪೇಸ್ ಏನಿದೆ ಚೆನ್ನಾಗಿ ಕಾಣಲ್ಲ, ಕೆಡ್ದಾಗ ಕಾಣುತ್ತೆ. ಅದು ಕೆಡ್ದಾಗ ಕಾಣಬಾರ್ದು, ನೀಟಾಗಿ ಡೀಸೆಂಟ್ ಆಗಿರ್ಬೇಕು ಅಂದಾಗ ಒಂದು 1/2 ಇಂಚ್ ಮುಂದೆ ತಗೊಂಡು ಈ ರೀತಿ ಹಾಕೊಳ್ಬೇಕು. ಸೊ ಈ ರೀತಿ ಹಾಕೊಂಡಾಗ ಇಲ್ಲೆಲ್ಲ ಏನ್ ಕೆಡ್ದಾಗ ಕಾಣುತ್ತೆ ಸೊ ಅದು ನೀಟಾಗಿ ಇಲ್ಲಿ ಕವರ್ ಆಗುತ್ತೆ. ಸೊ ಹಾಗೆ ಅದಕ್ಕೆ ಪಟ್ಟಿ ಪೀಸ್ ಕೊಟ್ಟು ನಾವು ನೀಟಾಗಿ ಫಿನಿಶಿಂಗ್ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಸೊ ಇದು ಇಷ್ಟಕ್ಕೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಗೊತ್ತು. ಸೊ ಸ್ಲೀವ್ಲೆಸ್ ಬಗ್ಗೆ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ, ಯಾರ್ಯಾರಿಗೆಲ್ಲ ಸ್ಲೀವ್ಲೆಸ್ ಬ್ಲೌಸ್ ಬಗ್ಗೆ ಡೌಟ್ಸ್ ಇದೆ ಸೊ ಅಂತವರೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಮಿಸ್ ಮಾಡ್ದಿರಾ ಕಮೆಂಟ್ ಹಾಕಿ ಏನು ನಿಮಗೆ ಡೌಟ್ ಬರುತ್ತೆ ಅಂತ ಹೇಳಿ. ಓಕೆನಾ? ಡೌಟ್ಸ್ ಬಗ್ಗೆ ನೀಟಾಗಿ ಟೈಪ್ ಮಾಡಿ ನೀಟಾಗಿ ಹಾಕಿ. ಪ್ರತಿಯೊಂದು ಕಮೆಂಟ್ಗೂ ನಿಮ್ಮ ಡೌಟ್ಗೂ ನಾನು ಅಲ್ಲಿ ಕ್ಲಾರಿಟಿ ಕೊಡ್ತಾ ನಾನು ನಿಮ್ಗೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಸೊ ಯಾರಿಗೆಲ್ಲ ಸ್ಲೀವ್ಲೆಸ್ ಬ್ಲೌಸ್ ಕಟಿಂಗ್ ನೋಡ್ಬೇಕು ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಸೊ ಹಾಗೆ ಇನ್ನೊಂದು ವಿಷಯ, ನಾನು ಇನ್ಮೇಲೆ ಈ ಕಟಿಂಗ್ ಏನಿದೆ ಅದು ಯೂಟ್ಯೂಬ್ ಅಲ್ಲೇ ತೋರಿಸ್ತೀನಿ. ಬಟ್ ನಿಮ್ದು ಏನೇ ಡೌಟ್ಸ್ ಇದ್ರು ನೀವು ಮೆನ್ಷನ್ ಮಾಡ್ಬೋದು, ಅದನ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದೇ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಮೇನ್ಲಿ ಯಾರಿಗೆ ಡೌಟ್ ಇದೆ 4 ಡಾಟ್ ಬ್ಲೌಸ್ ಬಗ್ಗೆ, ಸೊ ಅದ್ರ ಬಗ್ಗೆ ಮೇನ್ ಏನಿದೆ ಸೊ ಆ ಕಮೆಂಟ್ಸ್ ನೆಲ್ಲ ನಾನು ಆರಿಸ್ಕೊಂಡು ಅದಕ್ಕೆ ನಿಮ್ಗೆ ನಾನೇ ಆನ್ಸರ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಇದು ಸಿಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ಬೇಕು ಅಂತ ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಬೇಕಾಗತ್ತೆ. ಸೊ ಇನ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲೂ ನಾನು ಆಕ್ಟಿವ್ ಆಗಿರ್ತೀನಿ. ಸೊ ಹಾಗೆ ನನ್ನ ಸ್ಯಾರಿ ಬಿಸ್ನೆಸ್ ಗ್ರೂಪ್ ಇದೆ, ಯಾರೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಅಂತವರು ಸ್ಯಾರಿ ಬಿಸ್ನೆಸ್ ಗ್ರೂಪ್ ಲಿಂಕ್ ನಾನು ಕೆಳಗೆ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಗ್ರೂಪ್ ಜಾಯ್ನ್ ಆಗ್ತೀರಾ. ಮನೆಯಲ್ಲೇ ಕೂತ್ಕೊಂಡು ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ತಗೊಂಡು ನೀವು ಆರಾಮಾಗಿ ಸ್ಯಾರಿ ಬಿಸ್ನೆಸ್ ಮಾಡಿ ಅರ್ನ್ ಮಾಡ್ಬೋದು. ತುಂಬಾ ಜನ ಅರ್ನ್ ಮಾಡ್ತಿದ್ದಾರೆ. ಸೊ ನೀವು ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ
ಸೊ ಡೌಟ್ ಇರೋರು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.